ಅನಂತ ಸಂಸಾರ ಸಮುದ್ರತಾರ ಅನಂತ ಸಂಸಾರ ಸಮುದ್ರತಾರ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ. ಇನ್ನೊಂದ್ಸಲ ಹೇಳು. ನೌಕಾಯಿ. ನೌಕಾಯಿತಾಭ್ಯಾಂ ಗುರುಭಕ್ತಿ. ಬಾಯಿ ಮುಚ್ಚು ಬರದಲ್ಲ, ಅನುಸ್ವಾರದ ಮುಂದೆ ಗು ಇರುವುದಲ್ವಾ ಅಲ್ಲಿ, ಹೇಳು. ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ. ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ. ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಮಗಳೇ, ಒಂದಷ್ಟು ಜನ ಇಲ್ಲಿ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಹೇಳುತ್ತಾರೆ. ಆದರೆ ನಾವದನ್ನ ಹೇಳುವಾಗ ವ್ಯಾಕರಣ ಪ್ರಕಾರ ತಪ್ಪಾಗ್ತದೆ ಮಗಳೇ. ಯಾಕೆ ಗೊತ್ತಾ? ಅಲ್ಲಿ ಅಂದ್ರೆ ನಮ್ಮ ಅಹ ಹಾಗೆ ಬಂದ್ರೆ, ವಿಸರ್ಗ ಬಂದ್ರೆ ನಾವು ಅದನ್ನ ಒತ್ತಿ ಬಿಡ್ಬೇಕು. ಅದು ಯಾವಾಗ ಗೊತ್ತಾ? ವಿಸರ್ಗದ ಮುಂದೆ ಶ ಬಂದಾಗ ವಿಸರ್ಗ ಅಲ್ಲಿಂದ ಹೋಗ್ತದೆ ಅಂದ್ರೆ ಹೋಗುವುದಲ್ಲ, ಅದು ಕನ್ವರ್ಟ್ ಆಗ್ತದೆ. ಕನ್ವರ್ಟ್ ಆಗಿ ಏನಾಗ್ತದೆ ಅಂತಂದ್ರೆ, ವಿಸರ್ಗದ ಮುಂದಿರುವ ಶಕಾರಕ್ಕೆ ಶಕಾರವೇ ಅಡಿಒತ್ತಾಗಿ ಕನ್ವರ್ಟ್ ಆಗ್ತದೆ. ಅದೇ ರೀತಿ ವಿಸರ್ಗದ ಮುಂದೆ ಸಾ ಬಂದಾಗ ಅದಕ್ಕೆ ಸಾ ಒತ್ತೇ ಆಗ್ತದೆ. ಸಾ ಅಡಿಒತ್ತಕ್ಷರವೇ ಆಗಿ ಕನ್ವರ್ಟ್ ಆಗ್ತದೆ. ಶಾ ಬಂದಾಗ ಶಾ ಅಡಿಒತ್ತಾಗ್ತದೆ. ಗೊತ್ತಾಯ್ತಾ? ಈಗ ನೋಡು, ಅಂತಹ ಸತ್ವ, ಹೇಳದನ್ನ. ಅಂತಃಸತ್ವ. ಅಂತಃಸತ್ವ ಅದನ್ನ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಅಂತಃಸತ್ವ ಅಂತಾನೆ ಹೇಳ್ತಾರೆ. ಅದು ಯಾಕೆ ಹಾಗೆ ಹೇಳಬೇಕು ಅಂತಂದ್ರೆ ಈ ಕಾರಣಕ್ಕಾಗಿ. ಇನ್ನು ವಿಸರ್ಜನೀಯಸ್ಯ ಸಹ ಅಂತ ವ್ಯಾಕರಣ ಸೂತ್ರ, ಅದು ಇರ್ಲಿ. ಕವಿತ್ವವಾರಾಶಿ ನಿಶಾಕರಾಭ್ಯಾಂ. ಕವಿತ್ವವಾರಾಶಿ ನಿಶಾಕರಾಭ್ಯಾಂ. ದೌರ್ಭಾಗ್ಯದಾವಾಂ ಬುಧಮಾಲಿಕಾಭ್ಯಾಂ. ದೌರ್ಭಾಗ್ಯದಾವಾಂ ಬುಧಮಾಲಿಕಾಭ್ಯಾಂ. ದೂರೀಕೃತ ನಮ್ರ ವಿಪತ್ತತಿಭ್ಯಾಂ. ದೂರೀಕೃತ ನಮ್ರ ವಿಪತ್ತತಿಭ್ಯಾಂ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನತಾಯಯೋ ಶ್ರೀಪತಿತಾಂ ಸಮೀಯುಃ. ನತಾಯಯೋ ಶ್ರೀಪತಿತಾಂ ಸಮೀಯುಃ. ಕದಾಚಿದಪ್ಯಾಶು ದರಿದ್ರವರ್ಯಾಃ. ಕದಾಚಿದಪ್ಯಾಶು ದರಿದ್ರವರ್ಯಾಃ. ಮೂಕಾಶ್ಚ ವಾಚಸ್ಪತಿತಾಂ ಹಿತಾಭ್ಯಾಂ. ಮೂಕಾಶ್ಚ ವಾಚಸ್ಪತಿತಾಂ ಹಿತಾಭ್ಯಾಂ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಾಲೀಕನೀಕಾಶಪದಾಹೃತಾಭ್ಯಾಂ. ನಾಲೀಕನೀಕಾಶಪದಾಹೃತಾಭ್ಯಾಂ.
ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ ನಮಜ್ಜನಾಭೀಷ್ಟತತಿ ಪ್ರದಾಭ್ಯಾಂ ನಮಜ್ಜನಾಭೀಷ್ಟತತಿ ಪ್ರದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನೃಪಾಲಿ ಮೌಲಿ ವ್ರಜರತ್ನಕಾಂತಿ ನೃಪಾಲಿ ಮೌಲಿ ವ್ರಜರತ್ನಕಾಂತಿ ಸರಿದ್ವಿರಾಜಝಷಕನ್ಯಕಾಭ್ಯಾಂ ಸರಿದ್ವಿರಾಜಝಷಕನ್ಯಕಾಭ್ಯಾಂ ನೃಪತ್ವದಾಭ್ಯಾನ್ನತಲೋಕಪಂಕ್ತೇಃ ನೃಪತ್ವದಾಭ್ಯಾನ್ನತಲೋಕಪಂಕ್ತೇಃ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಮಗಳೇ, ಇನ್ನು ಉಳಿದದ್ದನ್ನ ನಾವಿಬ್ಬರು ಹೇಳುವ. ನಿನಗೆ ಪಾಠ ಮಾಡಿ ಆಗಿದೆ ಅಲ್ವಾ? ನಾನು ಇಬ್ರು ಜೊತೆಗೆ ಹೇಳುವ. ಬರ್ತದ ನಿನಗೆ? 9 ಶ್ಲೋಕಗಳಿರೋದು, 5 ಶ್ಲೋಕ ಹೀಗೆ ಆಯಿತು ಹೇಳಿ. ಇನ್ನು ಇಬ್ರು ಜೊತೆಗೆ ಹೇಳುವನ? ಬರ್ತದ ನಿನಗೆ? ಶುರು ಮಾಡು. ಪಾಪಾಂಧಕಾರಾರ್ಕ ಪರಂಪರಾಭ್ಯಾಂ ತಾಪತ್ರಯಾಕೀಂದ್ರ ಖಗೇಶ್ವರಾಭ್ಯಾಂ ಜಾಡ್ಯಾಬ್ಧಿ ಸಂಶೋಷಣ ವಾಡವಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಶಮಾಧಿ ಷಟ್ಕ ಪ್ರದವೈಭವಾಭ್ಯಾಂ ಸಮಾಧಿದಾನ ವ್ರತದೀಕ್ಷಿತಾಭ್ಯಾಂ ರಮಾಧವಾಂಘ್ರಿ ಸ್ಥಿರಭಕ್ತಿದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಸ್ವಾರ್ಚಾಪರಾಣಮಖಿಲೇಷ್ಟದಾಭ್ಯಾಂ ಸ್ವಾಹಾ ಸಹಾಯಾಕ್ಷ ಧುರಂಧರಾಭ್ಯಾಂ ಸ್ವಾಂತಾಚ್ಛ ಭಾವ ಪ್ರದಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಕಾಮಾದಿ ಸರ್ಪ ವ್ರಜಗಾರುಡಾಭ್ಯಾಂ ವಿವೇಕ ವೈರಾಗ್ಯ ನಿಧಿ ಪ್ರದಾಭ್ಯಾಂ ಬೋಧ ಪ್ರದಾಭ್ಯಾಂ ಧೃತ ಮೋಕ್ಷದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಾಡಿದ್ದು ಆಷಾಢ ಮಾಸದ ಹುಣ್ಣಿಮೆ ದಿನ ನಮ್ಮ ಗುರುಗಳ ಪಾದಕ್ಕೆ ಭಕ್ತಿಯಿಂದ ಈ ಸ್ತೋತ್ರವನ್ನು ಹೇಳಿ ಅಡ್ಡಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದ ದಿನಮಗಳೇ. ಹಾಗಾಗಿ ವಿಶೇಷವಾಗಿ ಈ ಶ್ಲೋಕಗಳನ್ನು ಯಾರು ಕಲಿತುಕೊಳ್ಳುತ್ತಾರೋ ಅವರು ಕಲ್ತ್ಕೊಳ್ಳಿ. ಗೂಗಲಲ್ಲಿ ಒಂದು ಸರ್ಚ್ ಕೊಟ್ರೆ ಸಾಹಿತ್ಯ ಸಿಗ್ತದೆ. ಅಪ್ಪ, ಹೇಳು ಮಗಳೇ. ಮಂಡೇ ನಮ್ಮ ಶಾಲೆಯಲ್ಲಿ ಆಚರಿಸುತ್ತಾರೆ. ಆಗ ಅಮ್ಮ ಕೋಆರ್ಡಿನೇಟರ್. ಓ ಹೌದಾ, ಅಮ್ಮ ಕೋಆರ್ಡಿನೇಟರಾ? ಓ ಸರಿ ಸರಿ, ಆಗ್ಲಿ ಮಗಳೇ. ಗುರುಗಳಿಗೆ ನಮಸ್ಕಾರ ಮಾಡ್ತಿದ್ದಾನೆ. ನಮ್ಮ ಗುರುಗಳ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ. ಸರಿ. ಹರಿ ಓಂ
ಶ್ರುತಿ ತಪ್ಪಿತೀಗ. ಆಗ ಹೇಳಿದ ಶ್ರುತಿ ಬೇರೆ, ಈಗ ಹೇಳಿದ ಶ್ರುತಿ ಬೇರೆ. ಅದು ಮಾತಾಡಿದ ಕಾರಣ. ಮಾತಾಡಿದ ಕಾರಣವಾ? ಸರಿ. ಈಗ ಸಮರ್ಪಣೆ ಮಾಡು ನೋಡುವ. ಶ್ರೀರಾಮ ಕೃಷ್ಣ ಅರ್ಪಣಮಸ್ತು.